ವೆಲ್ಕಮ್ ಟು JMJ ಎಡು ಯೂನಿಟ್ 7 ಆಫ್ ಫಿಶ್. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ ಫಿಶ್ ಅಂದರೆ ಮೀನಂತ. ಓಕೆ ಮಕ್ಕಳೇ, ನೋಡಿ, ಒಂದಿನ ಈ 3 ಫ್ರೆಂಡ್ಸ್ ಏನು ಮಾಡ್ತಾರೆ, ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ಸೊ ಒಂದು ಮೀನು ಸಿಗುತ್ತೆ. ಆ ಮೀನು ಇವರಿಗೆ ಏನು ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ಪ್ಯೂಪಿಲ್ ಅಂದರೆ ಸ್ಟೂಡೆಂಟ್ಸ್. ಓಕೆ, 1 2 3 4 5 you just caught a fish alive. Second pupil, 6 7 8 9 10 I will let it go again. Third pupil, why will you let it go? Second pupil, because it bit my finger so. Third pupil, which finger did it bite? Second pupil, the little finger on the right. ಮಕ್ಕಳೇ, ನೋಡಿ, ಫಸ್ಟ್ ಪೀಪಲ್ ಒಬ್ಬ ಹೇಳ್ತಾ ಇದ್ದಾನೆ. ಸೊ ಏನಂತ, 1 2 3 4 5 ಯು ಜಸ್ಟ್ ಕಾಟ್ ಅ ಫಿಶ್ ಅಲೈವ್ ಅಂದರೆ ಈ 3 ಜನ ಫ್ರೆಂಡ್ಸಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ, 1 2 3 4 5 ನೀನೊಂದು ಮೀನ ಜೀವಂತವಾಗಿ ಇಟ್ಕೊಂಡಿದೀಯ ಅಂತ. ಸೊ ಇವರಿಬ್ಬರಲ್ಲಿ ಯಾರೋ ಒಬ್ಬರು ಈ ಮೀನು ಹಿಡ್ದಿದ್ದವರಿಗೆ ಹೇಳ್ತಾ ಇದ್ದಾರೆ. 6 7 8 9 10 ಐ ವಿಲ್ ಲೆಟ್ ಇಟ್ ಗೋ ಅಗೇನ್. ಸೊ ಸೆಕೆಂಡ್ ಪೀಪಲ್ ಏನು ಮಾಡ್ತಿದ್ದಾರೆ ಅಂದರೆ, ಸೆಕೆಂಡ್ ಪೀಪಲ್ ಯಾರು, ಮೀನು ಇಟ್ಕೊಂಡವರು ಏನು ಹೇಳ್ತಾ ಇದ್ದಾರೆ, ನಾನು ಮತ್ತೆ ಅದನ್ನು ನೀರೊಳಗೆ ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಸೊ ಥರ್ಡ್ ಪೀಪಲ್, ವೈ ವಿಲ್ ಯು ಲೆಟ್ ಇಟ್ ಗೋ. ಸೊ ಇವರಿಬ್ಬರಲ್ಲಿ ಕೇಳ್ತಾ ಇದ್ದಾರೆ, ಯಾಕೆ ಮೀನು ಹಿಡಿದ ಮೇಲೆ ನೀನು ಮತ್ತೆ ವಾಪಸ್ ಅದನ್ನು ಹೋಗಲಿಕ್ಕೆ ಬಿಟ್ಟೆ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ಇಟ್ ಬಿಟ್ ಮೈ ಫಿಂಗರ್ಸ್ ಸೊ. ಸೊ ಮೀನು ಹಿಡ್ದವರು ಏನಕ್ಕೆ ಆ ಮೀನ ವಾಪಸ್ ಬಿಟ್ರಂತೆ ಅಂದರೆ, ಅವ್ರು ಹಿಡ್ದಿದ ತಕ್ಷಣ ಆ ಮೀನು ಏನು ಮಾಡ್ತಂತೆ, ಅವ್ರದ್ದು ಫಿಂಗರ್ ಅಂದರೆ ಬೆರಳನ್ನ ಕಚ್ಚಿಬಿಡ್ತಂತೆ. ಅದಕ್ಕೆ ಥರ್ಡ್ ಪೀಪಲ್ ಕೇಳ್ತಿದ್ದಾರೆ, ವಿಚ್ ಫಿಂಗರ್ ಡಿಡ್ ಇಟ್ ಬೈಟ್. ಸೊ ಇವರಿಬ್ಬರಲ್ಲಿ ಕೇಳ್ತಾ ಇದ್ದಾರೆ, ನಿನಗೆ ಯಾವ ಫಿಂಗರ್ನ ಅದು ಕಚ್ಚಿದ್ದು ಅಂತ. ಅದಕ್ಕೆ ಸೆಕೆಂಡ್ ಪೀಪಲ್ ಆನ್ಸರ್ ಮಾಡ್ತಾ ಇದ್ದಾರೆ, ದ ಲಿಟಲ್ ಫಿಂಗರ್ ಆನ್ ದ ರೈಟ್. ಸೊ ನಮ್ಮ ರೈಟ್ ಸೈಡ್ ಬೆರಳಲ್ಲಿ ಚಿಕ್ಕ ಬೆರಳು ಅಂದರೆ ಕಿರು ಬೆರಳನ್ನು ಅದು ಕಚ್ಚಿತು ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ದ ಪೊಯಮ್ ರೀಡ್, ಥಿಂಕ್ ಆ್ಯಂಡ್ ಆನ್ಸರ್. ಮ್ಯಾಚ್ ದ ವರ್ಡ್ಸ್ ದಟ್ ರೈಮ್. ಓಕೆ, ಸೊ ರೈಮಿಂಗ್ ಅಂದರೆ ಗೊತ್ತಿದೆ ನಿಮಗೆ, ಪ್ರಾಸಪದಗಳು ಅಂತ, ರೈಮಿಂಗ್ ವರ್ಡ್ಸ್. ಸೊ ನೀವು ಇಲ್ಲಿ ಅದಕ್ಕೆ ಮ್ಯಾಚ್ ಮಾಡಬೇಕು. 5 ಅಲೈವ್, bite, right, so, go, 10, again. Okay, then complete these lines. 1 2 3 4 5 you just caught a fish alive. Then enjoy yourself. Read these ವರ್ಡ್ಸ್ ವಿತ್ ಯುವರ್ ಟೀಚರ್ ಇದನ್ನು ಕ್ಲಾಸಲ್ಲಿ ಹೇಳ್ತಾರೆ, ನೀವು ಅದನ್ನು ರಿಪೀಟ್ ಮಾಡಬೇಕು. ಶ ಸೌಂಡ್, ಸ ಹ ಶ, ಫಿಶ್, ಡಿಶ್, ಶೆಲ್, ಶೈನ್, ಇಟ್ಸ್ ಅ ಸಾ ಸೌಂಡ್. ಸಿ, ಸೀಟ್, ಸನ್, ಸೂಟ್, ಇಟ್ಸ್ ಸ್, ಪ್ರೆಸ್, ಡ್ರೆಸ್, class, glass. Join the dots from 1 to 10 and complete the picture, then color it. ಸೊ ಇಲ್ಲಿ ಏನು ಮಾಡಿದ್ದಾರೆ ಮಕ್ಕಳೇ, 1 to 10ವರೆಗೂ ನಂಬರ್ಸ್ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಜಾಯ್ನಿಂಗ್ ಆಗಿ ಡಾಟ್ಸ್ ಕೊಟ್ಟಿದ್ದಾರೆ. ನೀವು ಪೆನ್ಸಿಲಲ್ಲಿ ಡಾಟ್ನ ಜಾಯಿನ್ ಮಾಡಿ ನಿಮಗೆ ಇಷ್ಟ ಬಂದಂತಹ ಕಲರ್ನ ಹಾಕ್ಬೋದು. ನಾನಿಲ್ಲಿ ಆರೆಂಜ್ ಕಲರ್ನ ಹಾಕಿದ್ದೀನಿ, ನೀವು ನಿಮಗೆ ಬೇಕಾಗಿದ್ದ ಕಲರ್ನ ಹಾಕ್ಬೋದು.